ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿಯ ಕಾರ್ಯಾಲಯದಲ್ಲಿ ಜನಗಾರರಿಗಾಗಿ ಕೆಲಸ ನಿರ್ವಹಿಸುತ್ತಿರುವಂತಹ ಕಾರ್ಮಿಕರ ಪಡಿತರ ಚೀಟಿ ರದ್ದು ಮಾಡುವ ಆದೇಶವನ್ನು ಹೊರಡಿಸಿರುವಂತಹ ಹಿನ್ನೆಲೆಯಲ್ಲಿ ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ತಮ್ಮ ಪಡಿತರ ಚೀಟಿ ರದ್ದುಪಡಿಸುವಂತೆ ಮನವಿಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಜನಗಾರರ ಸಂಘದ ತಾಲೂಕು ಅಧ್ಯಕ್ಷರಾಗಿರುವಂತಹ ಮಂಜುನಾಥ್ ಮಾತನಾಡಿ, ಸರ್ಕಾರ ಯಾವುದೇ ಸೌಲಭ್ಯಗಳು ಕೂಡ ನಮಗೆ ಇರುವುದಿಲ್ಲ. ಸದರಿ ಸಿಬ್ಬಂದಿಗಳು ಕಾರ್ಮಿಕರ ನೌಕರರುಗಳು ಆಗಿರುವುದರಿಂದ ಕನಿಷ್ಠ ವೇತನ ಪರಿಷ್ಕರಣೆಗೊಂಡುವಂತೆ ವೇತನ ದರದಲ್ಲಿ ಬದಲಾವಣೆ ಆಗಿದ್ದು, ಕೆಲವು ಜಿಲ್ಲೆಗಳಲ್ಲಿ ಸಿಬ್ಬಂದಿಗಳ ಪಡಿತರ ಚೀಟಿಯನ್ನು ರದ್ದು ಮಾಡುತ್ತಿರುವುದರಿಂದ ಗ್ರಾಮ ಪಂಚಾಯಿತಿ ನೌಕರಿಗೆ ತುಂಬಾ ತೊಂದರೆಯಾಗ್ತಾ ಇದೆ. ಈ ಕಾರಣದಿಂದಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸಲು ಆಗ್ತಾ ಇಲ್ಲ. ನೌಕರರು ಅವಕಾಶವನ್ನು ಕೊಡಬೇಕಾಗುತ್ತೆ. ಅಲ್ಲಿ ಇರುವಂತಹ ಬಿಪಿಎಲ್ ಕಾರ್ಡ್ ಪಡಿತರ ಚೀಟಿಯನ್ನ ಯಥಾಸ್ಥಿತಿ ಮುಂದುವರಿಸಿಕೊಂಡು ಹೋಗಬೇಕು, ಅನುಕೂಲ ಮಾಡಿಕೊಡಬೇಕು ಅಂತ ಹೇಳಿದ್ದಾರೆ. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಕೂಡ ಮಾಡಿದ್ದಾರೆ. ಬಿಪಿಎಲ್ ಕಾರ್ಡು ರದ್ದಾಗುವ ಬಗ್ಗೆ ಎಲ್ಲ ಗ್ರಾಮ ಪಂಚಾಯಿತಿ ನೌಕರಿಗೂ ಅರಿಯಾಗಿ ಇದೆ. ನಮಗೆ ಯಾವುದೇ ಸರ್ಕಾರಿ ನೌಕರು ಆಗಿರೋದಿಲ್ಲ, ನಾವು ಬರೀ ಗ್ರಾಮ ಪಂಚಾಯಿತಿ ನೌಕರಾಗಿ ಮುಂದುವರಿಸ್ತಾ ಇದ್ದಾರೆ. ಆದರೆ ಸರ್ಕಾರದಿಂದ ಸೌಲಭ್ಯಗಳು ಯಾವುದೇ ಇರುವುದಿಲ್ಲ. ಒಂದು ರಿಟೈರ್ಮೆಂಟ್ ಆಗಲಿ, ಒಂದು ಇದಾಗಲಿ, ನಮಗೆ ಈಗ ಬಿಪಿಎಲ್ ಕಾರ್ಡ್ ರದ್ದಾದರೆ ಮತ್ತು ನಮಗೆ 5ನೇ ತಾರೀಕು ಸಂಬಳ ಕೊಡೋದೂ ಇಲ್ಲ. ಯಾವಾಗೋ 3ನೇ ತಾರೀಕು 3 ತಿಂಗಳಿಗೊಂದ್ಸರಿ 4 ತಿಂಗಳಿಗೊಂದ್ಸರಿ ಕೊಡ್ತಾರೆ. ತಿಂಗಳು ಸಂಬಳ ಆಗಲ್ಲ. ಈಗ ಬಿಪಿಎಲ್ ಕಾರ್ಡ್ ಹಿತವಾಗಿ ರದ್ದಾಗೋಗ್ಬಿಟ್ರೆ ನಾವು 1ನೇ ತಾರೀಕು ನಮ್ಮ ಮಕ್ಕಳಿಗೆ ಭೀಮಾ ಆಗ್ಬೋದು, ಓದೋದಕ್ಕಾಗ್ಬೋದು, ಮತ್ತು ರೇಷನ್ ಬಗ್ಗೆನೂ ಇರ್ಬೋದು, ನಮಗೆ ಜಾಸ್ತಿ ಅನಾನುಕೂಲ. ಮತ್ತು ನಾವು ಬೇರೆ ದಾರಿಗಳಲ್ಲಿ ತೆರಿಗೆಗಳಲ್ಲಿ ಬೋರ್ಗಳು ಹಾಕಿರ್ತಾರೆ. ಅಕಸ್ಮಾತ್ ನಾವು ಅಲ್ಲಿ ಹೋದಾಗ ನಮಗೆ ಏನಾದರೂ ಆಗ್ಬೋದು. ಬಿಪಿಎಲ್ ಕಾರ್ಡು ಹೆಲ್ತ್ ಪ್ರಾಬ್ಲಮಲ್ಲಿಗೆ ಬಿಪಿಎಲ್ ಕಾರ್ಡ್ಗೆ ಇದ್ರೇ ನಮಗೆ ಇದು ಕೊಡೋದು, ಇಲ್ಲಾಂದರೆ ನಮ್ಗೆ ಏನೋ ಸೌಲಭ್ಯಗಳು ಸಿಗ್ತಾ ಇಲ್ಲ. ಅದರಿಂದ ನಾವು ಸರ್ಕಾರ ಮಟ್ಟದಲ್ಲಿ ಕೇಳ್ಕೊಳೋದೇನೆಂದರೆ, ನಮಗೆ ಬಿಪಿಎಲ್ ಕಾರ್ಡು ಬೇಗ ರದ್ದಾಗದೂರ ನಮಗೆ ಬಿಪಿಎಲ್ ಕಾರ್ಡೇ ಮಾಡಿಕೊಡ್ಬೇಕಂತೇಳಿ ನಾವು ಕಾರ್ಯಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಅದರ ಬಗ್ಗೆ ಅವರು ಏನು ಕ್ರಮ ತಗೊತಾರೋ ಅದರಿಗೆ ನಾವು ಕ್ರಮ ತಗೊಂಡಿಲ್ಲ ಅಂದರೆ ಮುಂದಿನ ಹೋರಾಟದಲ್ಲಿ ನಾವು ಎಚ್ಚರಿಕೆ ಕೊಟ್ಟು ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ನಾವು ಎಲ್ಲೇ ನೀರು ಬಿಡದಿರೋ ಬಂದು ಧರಣಿ ಮಾಡೋಕ್ಕೂ. ನಮ್ಮ ಚಿಂತಾಮಣಿ ವ್ಯಾಪ್ತಿಯಲ್ಲಿ ಬಿಡುವ 32 ಗ್ರಾಮ ಪಂಚಾಯತಿಗಳಿಂದ ಗ್ರಾಮ ಪಂಚಾಯತ್ ನೌಕರರಾದ ಡಾಟಾ ಎಂಟ್ರಿ ಆಪರೇಟರ್ ಆಗ್ಬೋದು, ಕರ ವಸೂಲಿಗಾರರಾಗ್ಬೋದು, ಸ್ವಚ್ಛತಾಗಾರರಾಗ್ಬೋದು, ಜವಾನರಾಗ್ಬೋದು, ಇತರ ಸಿಬ್ಬಂದಿ ಆಗ್ಬೋದು, ಮೋಟಾರ್ ಆಪರೇಟರ್ಗಳು ಮುಖ್ಯವಾಗಿ ಅವರು ಇಲ್ಲದೆ ಕುಡಿಯೋ ನೀರೇ ಇಲ್ಲ. ಎಲ್ಲರೂ ಇವತ್ತು ಏನು ತಮ್ಮ ಅಹವಾಲು ಇಟ್ಕೊಂಡು ಇಲ್ಲಿ ನಿಮ್ಮ ತಾಲೂಕು ಪಂಚಾಯತಿಗೆ ಬಂದಿರ್ತೀರಾ, ಏನು ನೀವು ನೀಡಿದ್ದೀರಾ, ಈ ಒಂದು ಅಹವಾಲನ್ನು ಮೇಲಿನ ಅಧಿಕಾರಿಗಳ ಗಮನಕ್ಕೆ ತರುತ್ತಾ ಏನು ನೀವು ಕೇಳಿದ್ದಾರೆ ನಿಮ್ಮ ಕೋರಿಕೆಯನ್ನು ನೆರವೇರಿಸಲು ನಮ್ಮ ತಾಲೂಕು ಪಂಚಾಯತಿಯಿಂದ ನಮ್ಮ ಕಾರ್ಯನಿರ್ವಹಣೆ ಮುಖಾಂತರ ನಾವು ಕ್ರಮ ವಹಿಸಲು ಈ ಮೂಲಕ ತಮಗೂ ಕೊಡ್ತಾ ಇದ್ದೇವೆ. ವೇತನ ಪರಿಷ್ಕೃತಗೊಂಡು ವೇತನ ದರದಲ್ಲಿ ಬದಲಾವಣೆ ಆಗುತ್ತಿದೆ. ಆದರೆ ವಾರ್ಷಿಕ ಆದಾಯ 1,20,000 ರೂಗಳು ಮೀರಿದೆ. ಇಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಸಿಬ್ಬಂದಿಗಳು ಪಡಿತರ ಚೀಟಿಗಳನ್ನು ರದ್ದು ಮಾಡುತ್ತಿದ್ದಾರೆಂದು ಗ್ರಾಮ ಪಂಚಾಯತಿಗಳ ಸಿಬ್ಬಂದಿಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ಹಲವಾರು ಸಂದರ್ಭಗಳಲ್ಲಿ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಆರೋಗ್ಯದಿಂದ ಸಮಸ್ಯೆ ಉಂಟಾದಾಗ ನಮ್ಮ ನೌಕರರು ಮಕ್ಕಳು ಶಿಕ್ಷಣಕ್ಕೆ ಪಡಿತರ ಚೀಟಿಯನ್ನು ಬಳಕೆ ಮಾಡಲು ತೀವ್ರ ತೊಂದರೆಯಾಗಿರುವ ಕಾರಣದಿಂದ ಗ್ರಾಮ ಪಂಚಾಯತಿಗಳು ನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ಅವಕಾಶ ನೀಡಿ ಹಾಲಿ ಇರುವ ಬಿಪಿಎಲ್ ಪಡಿತರ ಚೀಟಿ ಯಥಾಸ್ಥಿತಿ ಮುಂದುವರಿಸಿಕೊಂಡು ಹೋಗುವಂತೆ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಎಲ್ಲ ನೀವು ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ಕುರುಗೊಂಡಿ ಇಂದ ವಡಗೇರಿಗೆ ಹೋಗುವಂತಹ ಹೆದ್ದಾರಿ ಮಳೆಯಿಂದಾಗಿ ಹದಗೆಟ್ಟಿ ಹೋಗಿದೆ ಅಂತ ಹೇಳಿ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಮನವಿ ಪತ್ರವನ್ನ ಕೊಟ್ಟು ವಿನಂತಿಯನ್ನ ಮಾಡಿಕೊಳ್ಳಲಾಯಿತು. ಹಾಗೂ ಮಾನ್ಯ ಶಾಸಕರಿಗೂ ಕೂಡ ರೈತ ಸಂಘಟನೆ ಹಾಗೂ ಹಸಿರು ಸೇನೆ ಸಂಘಟನೆಯಿಂದ ಮನವಿ ಪತ್ರವನ್ನ ಕೊಟ್ಟರೂ ಕೂಡ ಪ್ರಯೋಜನ ಆಗಿಲ್ಲ. ಈಗಾಗಲೇ ಸಂಬಂಧಪಟ್ಟಿರುವಂತಹ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕಣ್ಣು ಮುಚ್ಚಿ ಕೂತಿದ್ದಾರೆ ಅಂತ ಹೇಳಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ.
ಪೂರ್ತಿ ಹದಗೆಟ್ಟು ಹೋಗಿರ್ತದೆ. ನೋಡ್ತಾ ಇರ್ಬೋದು ಅಲ್ಲೆಲ್ಲ ತೆಗ್ಗುಗಳು ಬಿದ್ದಿದ್ದಾವೆ. ರೈತ ಸಮೇತ ತಿರುಗಾಡೋಕೆ ಕಾಲ್ ಜಾರಿ ಬಿದ್ದು ಸಾಯೋ ಪರಿಸ್ಥಿತಿ ಬಂದಿದೆ. ಆದರೂ ಕೂಡ ಸರ್ಕಾರದವ್ರು ಏನು ಮಾಡ್ತಾರೆ ಗೊತ್ತಿಲ್ಲ. ಪೇಪರ್ದಾಗ ಬಂದ ನ್ಯೂಸ್ ಕೂಡ ಬಂದಿದೆ. ಎಲೆಕ್ಷನ್ ಟೈಮಿಗೆ ಕೈಕಾಲು ಬಿದ್ದೇಶಿಂದ ಓಟಾಕಂತ ಬರ್ತಾರೆ. ಆಯ್ತು, ಗೆದ್ದ ಮ್ಯಾಗ ಅವ್ರು ಒಟ್ಟು ಕೇಲಸ್ ಮಾಡ್ತಾ ಇದ್ದಾರೆ. ಎಷ್ಟು ಹೇಳಿದ್ರು ಕೂಡ ಇದು ಮಾಡ್ತಾ ಇದ್ದಾರೆ. ಒಂದು ವೇಳೆ ಈ ಕೂಡಲೇ ಮಾಡಬೇಕು. ಇದಿರೋದು ನೋಡ್ತಾ ಇರ್ಬೋದು ಹೆಂಗೆ ಓದ್ತಾ ಇದ್ದಾರೆ. ಅಲ್ಲಿ ಯಾವ ಹೆಂಗೆ ಬೀಳ್ತಾ ಗೊತ್ತಿಲ್ಲ ಗಾಡಿಗಳ್ಗೆ ನೋಡ್ತಾ ಇರ್ಬೋದು. ಈ ಕೂಡಲೇ ಒಂದು ವಾರ ಟೈಮ್ ಕೊಡ್ತೀವಿ. ಒಂದು ವೇಳೆ ಮಾಡದೆ ಹೋದರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇದರಿಂದ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ವಡಿಗರ ತಾಲೂಕು ಅಧ್ಯಕ್ಷ ವಿದ್ಯಾಧರ ಬೀಜಾಕ. ಕುಂದಿಂದ ವಡಿಗೆ ಹೋಗುವ ರಸ್ತೆ ಪೂರ್ತಿ ಹದಗೆಟ್ಟು ಹೋಗಿರ್ತದೆ. ನೋಡ್ತಾ ಇರ್ಬೋದು ಅಲ್ಲೆಲ್ಲ ತೆಗ್ಗುಗಳು ಬಿದ್ದಿದ್ದಾವೆ. ರೈತ ಸಮೇತ ತಿರುಗಾಡೋಕೆ ಕಾಲ್ ಜಾರಿ ಬಿದ್ದು ಸಾಯೋ ಪರಿಸ್ಥಿತಿ ಬಂದಿದೆ. ಆದರೂ ಕೂಡ ಆಸ್ತಿ ವಿಚಾರವಾಗಿ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿಯ ಎದುರೇ ವ್ಯಕ್ತಿಯೊಬ್ಬ ಮಂಗಳವಾರ ಬೆಳಿಗ್ಗೆ ಮೈ ಮೇಲೆ ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡಿರುವಂತಹ ಘಟನೆ ನಡೆದಿದೆ. ಆತ್ಮಹತ್ಯೆಗೆ ಪ್ರಯತ್ನ ಮಾಡಿರುವಂತಹ ಘಟನೆ ಕೆಆರ್ಪೇಟೆ ತಾಲೂಕಿನ ಮಂಡನಹಳ್ಳಿ ಗ್ರಾಮದ ಮಂಚೇಗೌಡ 55 ವರ್ಷ ಎಂಬಾತ ಆತ್ಮಹತ್ಯೆಗೆ ಯತ್ನಿಸಿದಂತಹ ವ್ಯಕ್ತಿ. ಜಮೀನು ತ್ಯಾಜ್ಯದ ಹಿನ್ನೆಲೆಯಲ್ಲಿ ಬೇಸತ್ತಿದ್ದಂತಹ ಈತ ನಗರದ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಭವ್ಯ ಭವನದಲ್ಲಿ ಮಂಗಳವಾರ ಬೆಳಗ್ಗೆ ಮೈ ಮೇಲೆ ಪೆಟ್ರೋಲ್ ಅನ್ನು ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡಿದ್ದಾನೆ. ಆಗ ಅಲ್ಲಿನ ಜನರು ನೀರನ್ನ ಹಾಕಿ ಬೆಂಕಿಯನ್ನ ನಂದಿಸಿದ್ದಾರೆ. ಮೊದಲು ವಿದ್ಯುತ್ ಶಾಕ್ನಿಂದಾಗಿ ಬೆಂಕಿ ಹತ್ತಿಕೊಂಡಿದೆ ಅಂತ ಹೇಳಲಾಗಿತ್ತು. ಮಂಚೇಗೌಡ ನಂತರ ತಾನೇ ಪೆಟ್ರೋಲ್ ಸುರಿದುಕೊಂಡು ಬೆಂಕಿಯನ್ನು ಹಚ್ಚಿಕೊಂಡಿದ್ದೇನೆ ಅಂತ ಹೇಳಿದ್ದಾರೆ. ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಆತನನ್ನ ರಕ್ಷಣೆ ಮಾಡಲಾಗಿದೆ. ಜಿಲ್ಲಾಸ್ಪತ್ರೆಗೆ ದಾಖಲೆ ಮಾಡಲಾಗಿದೆ. ಅನೈತಿಕ ಚಟುವಟಿಕೆಗಳ ತಾಣವಾಗಿರುವಂತಹ ಶಿಡ್ಲಘಟ್ಟ ಉದ್ಯಾನವನ ನಗರಸಭೆಯ ಉದ್ಯಾನವನವು ಸ್ವಚ್ಛತೆ ಇಲ್ಲದೆ ಪಾಳು ಬಿದ್ದಿದೆ, ಕೊಂಪೆಯಾಗಿ ಮಾರ್ಪಟ್ಟಿದೆ. ಇಲ್ಲಿ ಹೇಳೂರಿಲ್ಲ ಕೀಳೂರಿಲ್ಲ ಲಕ್ಷ ಖರ್ಚು ಮಾಡಿ ಪಾರ್ಕ್ಗೆ ಉಪಕರಣಗಳನ್ನು ಅಳವಡಿಸಲಾಗಿದ್ದು ಸರಿಯಾದ ನಿರ್ವಹಣೆ ಇಲ್ಲದೆ ಇಲ್ಲಿ ಉಪಕರಣಗಳು ನಾಶವಾಗಿದೆ. ಎಲ್ಲಿ ನೋಡಿದ್ರು ಅಲ್ಲೂ ಕೂಡ ಎಣ್ಣೆ ಪ್ಯಾಕೆಟ್ಗಳು ಕಾಣಿಸ್ತಾ ಇದೆ. ಹಾಗೆ ಹೆಚ್ಚಾಗಿ ಬಾಟಲ್ಗಳು ಕೂಡ ಕಾಣಿಸ್ತಾ ಇದೆ. ಗಿಡಗಂಟೆಗಳು ಬೆಳೆದುಕೊಂಡು ನಿಂತಿದೆ. ಇದನ್ನ ಯಾರು ಕೂಡ ಸರಿಪಡಿಸ್ತಾ ಇಲ್ಲ ಅಂತ ಹೇಳ್ತಾ ಇರುವಂತದ್ದು ನಗರಸಭೆ ಎಲ್ಲಾ ಅಂದ್ರೆ ನಗರಸಭೆ ಇದರ ಬಗ್ಗೆ ತಿಂಕಿ ಕೂಡ ಮಾಡ್ತಾ ಇಲ್ಲ. ಶೀಘ್ರವೇ ಸರಿಪಡಿಸಬೇಕು ಅಂತ ಹೇಳಿ ಒತ್ತಾಯ ಕೂಡ ಮಾಡಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.